ಓಕೆ, ಏನು ಬೇಕಾದರೂ ಆಗಬಹುದು. ಆದರೆ ಗೆಲುವು ಅಂತ ಇರೋದು ಓನ್ಲಿ 5% ಮಾತ್ರ ಫಿಲಮ್ಗಳಿಗೆ. ನಿರ್ಮಾಪಕರಾಗಿ ನೀವು ಬಂದಿದ್ದೀರಾ ಇಲ್ಲಿ ಅಂದರೆ ನಿಮಗೆ ನಿಮ್ಮ ಬಳಿ ಎಕ್ಸಸ್ ಹಣ ಇತ್ತು ಅಂದರೆ ಮಾತ್ರ ಫಿಲಮ್ ಇಂಡಸ್ಟ್ರಿಗೆ ಬನ್ನಿ. ಇವತ್ತಿನ ದಿನ ಬರ್ತಾ ಇರೋ ಫಿಲಮ್ಗಳು 3 ದಿನ ನಿಂತ್ಕೊಳ್ತಾ ಇಲ್ಲ. ಕೆಲವು ನಿರ್ದೇಶಕರಿಗೆ ಕಥೆನ ಹೇಳು ಚೆನ್ನಾಗಿ ಗೊತ್ತಿರುತ್ತೆ, ಆದರೆ ಸ್ಕ್ರೀನ್ ಮೇಲೆ ತೋರಿಸಲು ಬರಲ್ಲ. ಇಷ್ಟನ್ನ ನೇರವಾಗಿ ಹೇಳೋದ್ರಿಂದ ತುಂಬ ಜನಕ್ಕೆ ಇಷ್ಟ ಆಗಲ್ಲ. ಯಾವುದಾದ್ರು ಒಂದೇ ಒಂದು ಫಿಲಮ್ನವರು ತಮಗೆ ಈ ಒಂದು ಇಂಟರ್ವ್ಯೂ ಆದಮೇಲೆ ಯಾರು ಒಂದು ಫಿಲಮ್ನವರು ಈ ರೀತಿ ಫೀಲಿಂಗ್ ಮಾಡಿಸ್ಬಿಟ್ಟು ನಮ್ಮದು OTT ಇಷ್ಟಕ್ಕೆ ಹೋಯ್ತು, TV ಇಷ್ಟಕ್ಕೆ ಹೋಯ್ತು ಅಂದರೆ ದಯವಿಟ್ಟು ನನಗೆ ಒಂದು ಫೋನ್ ಮಾಡಿ ಹೇಳಿ. ಫಸ್ಟ್ ಆಫ್ ಆಲ್ ಕನ್ನಡಕ್ಕೆ OTT ಅನ್ನೋದು ಇನ್ನೂ ಇಲ್ಲ. ಒಂದು ಕಡೆ ಕಂಟೆಂಟ್ನ ಕೊರತೆ ಕನ್ನಡದಲ್ಲಿ ಕಾಣ್ತಾ ಇದೆ. ಪೋಸ್ಟ್ರು ಒಂದು 11 ರೂಪಾಯಿ ಇರುತ್ತೆ ಒಂದು DR ಅಂದರೆ. ಓಕೆ, ಆ ದುಡ್ಡು ಬಿಟ್ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ಅದನ್ನು ತಂದು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಿ ಅದನ್ನು ಪೇಸ್ಟಿಂಗ್ ಮಾಡಿಸ್ತೀವಲ್ವ, ಆ ದುಡ್ಡು ಇವತ್ತಿನ ದಿನ ಬರಲ್ಲ. ಮಲ್ಟಿಪ್ಲೆಕ್ಸ್ನಲ್ಲಿ ನಮ್ಮನ್ನು ಕೇಳೋದು ಇಲ್ಲ, ಅವ್ರು ಮಾಡೋದು ಇಲ್ಲ. ಕಲೆಕ್ಷನ್ ಇಲ್ಲ ಅಂದರೆ ತೆಗೆದು ಹಾಕ್ತಾರೆ ಅನ್ನೋದಕ್ಕಿಂತನೂ ತೆಗೆದು ಬಿಸಾಕ್ತಾರೆ ಅಂತ ಹೇಳಬೇಕಾಗುತ್ತೆ ನಮ್ಮ ನೋವಿಗೆ. ಆದರೆ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಏನು ಅವಘಡಗಳು ನಡೀತಿರುವಾಗ, ಮೋಸಗಳು ನಡೀತಿರುವಾಗ ಅದನ್ನು ನೋಡೋ ಸುಮ್ಮನಿದ್ರೆ ಏನು ಉಪಯೋಗ?